ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟನ್ನು ಹಿಡಿದಿದ್ದಾವೆ. ಸರ್ಕಾರದ ಮೇಲೆ ಒತ್ತಡ ಹೇರಲು ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ನೋಡಿ, ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾವೆ. ಸರ್ಕಾರದ ಮೇಲೆ ಒತ್ತಡ ಹೇರಲು ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದೆ. ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಬಿಜೆಪಿ ಕೌಂಟರನ್ನು ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಬೃಹತ್ ಪಾದಯಾತ್ರೆ ರೂಪಿಸಲು ಕಮಲ ಪಡೆ ಸಿದ್ಧತೆ ಮಾಡ್ಕೊಂಡಿದೆ. ಚಿತ್ರದುರ್ಗದಿಂದ ಬಳ್ಳಾರಿಯವರೆಗೂ ಪಾದಯಾತ್ರೆಗೆ ತಯಾರಿ ಮಾಡಿಕೊಳ್ತಾ ಇದೆ ಬಿಜೆಪಿ. 15 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಚರ್ಚೆ ನಡೀತಾ ಇದೆ. ಮುಂದಿನ ವಾರದೊಳಗೆ ಈ ಪಾದಯಾತ್ರೆಯ ದಿನಾಂಕವನ್ನು ಪ್ರಕಟ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ ಬಿಜೆಪಿಯಿಂದ. ಪಾದಯಾತ್ರೆ ನಡೆಸಲು ಸಿದ್ಧವಾದ ಬಿಜೆಪಿ ನಾಯಕರು ಹೇಗೆ, ಯಾವ ಮಾರ್ಗದಲ್ಲಿ ಮಾಡಬೇಕು ಪಾದಯಾತ್ರೆ, ಎಷ್ಟು ದಿನಗಳ ಕಾಲ ಮಾಡಬೇಕು, ಎಲ್ಲವೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ಪಾದಯಾತ್ರೆ ದಿನಾಂಕವನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಬಿಜೆಪಿಯವರು. ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಈ ಹೋರಾಟ ನಡೆಯುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ನೋಡಿ, ಬಿ ನಾಗೇಂದ್ರ ಅವರ ರಾಜೀನಾಮೆ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಸದನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ, ಇದರ ಹೊರತುಪಡಿಸಿ ಬೇರೆ ಯಾವುದೇ ವಿಚಾರವನ್ನು ಚರ್ಚೆ ಮಾಡೋದಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಕಲಾಪ ನಡೆಸೋದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಸೊ ಇವಾಗ ಭಾರಿ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿದೆ. ಇವಾಗ ಬಿ ನಾಗೇಂದ್ರ ಅವರ ರಾಜೀನಾಮೆ ತೆಗೆದುಕೊಳ್ಳಬೇಕಾ ಇಲ್ಲವಾ ಅನ್ನುವಂಥದ್ದು ಕೂಡ ಸರ್ಕಾರದಲ್ಲಿ ಭಾರಿ ಚರ್ಚೆ ಕೂಡ ಆಗ್ತಾ ಇದೆ. ಸೊ ಬಿಜೆಪಿ ಹೇಳ್ತಾ ಇರೋದು ಒಂದೇ, ಅವರ ರಾಜೀನಾಮೆಯನ್ನು ಫಸ್ಟ್ ತಗೊಳ್ಳಿ, ಅದಾದಮೇಲೆ ಬೇರೆ ವಿಚಾರಕ್ಕೆ ನಾವು ಬರ್ತೀವಿ ಅಂತ ಹೇಳಿ. ಸರ್ಕಾರ ಹೇಳುತ್ತೆ ನಾವು ಚರ್ಚೆಗೆ ಸಿದ್ಧ ಇದ್ದೀವಿ, ಬನ್ನಿ ಅಂತ ಹೇಳಿ. ನಿನ್ನೆ ಎರಡೂ ಪಕ್ಷದಿಂದಲೂ ಕೂಡ ಪ್ರತಿಭಟನೆಗಳು ನಡೆದು, ವಾಲ್ಮೀಕಿ ಪುತ್ಥಳಿಯ ಬಳಿ ಬಿಜೆಪಿ ಪ್ರತಿಭಟನೆ ಮಾಡ್ತು, ಗಾಂಧಿಯವರ ಪ್ರತಿಮೆ ಬಳಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತು. ಸೊ ಇವಾಗ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿ ಕಳೆದ ದಿನಗಳಿಂದಲೂ ಕೂಡ ಬಿಜೆಪಿ ಹೇಳ್ತಾನೆ ಇತ್ತು. ಒಂದು 10 ರಿಂದ 15 ದಿನಗಳ ಹಿಂದೆ ಕೂಡ ಹೇಳಿತ್ತು. ಸೊ ಇವಾಗ ಆ ಪಾದಯಾತ್ರೆಗೆ ದಿನಾಂಕವನ್ನು ಘೋಷಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಯಾವಾಗ ಪಾದಯಾತ್ರೆ ಮಾಡಬೇಕು, ಯಾವ ಮಾರ್ಗದಲ್ಲಿ ಮಾಡಬೇಕು, ಇವೆಲ್ಲದರ ಬಗ್ಗೆ ಕೂಡ ಬಿಜೆಪಿ ಚರ್ಚೆ ಮಾಡ್ತಾ ಇದೆ. ವೀಕ್ಷಕರೇ, ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ. ಹರ್ಷವರ್ಧನ, ನೋಡಿ, ಕಳೆದ 4-5 ದಿನಗಳಿಂದ ಕಲಾಪದಲ್ಲಿ ಇದರ ಹೊರತಾಗಿ ಬೇರೆ ಯಾವುದೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ನಾಗೇಂದ್ರ ಅವರ ರಾಜೀನಾಮೆಯನ್ನು ಹೊರತುಪಡಿಸಿ ನಾವು ಯಾವುದೇ ಚರ್ಚೆಗೆ ಬರಲ್ಲ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ನಾವು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀವಿ, ನಿಮ್ಮ ಪ್ರಶ್ನೆಗಳಿಗೆ ಚರ್ಚೆಗೆ ಬನ್ನಿ ಅಂತೇಳಿ ಕಾಂಗ್ರೆಸ್ ಹೇಳುತ್ತೆ. ಬಟ್ ಬರೀ ಇದು ಹಗ್ಗ ಜಗ್ಗಾಟದಲ್ಲೇ ನಿಂತಿದೆ ಹೊರತು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಕಲಾಪದಲ್ಲಿ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಹರ್ಷವರ್ಧನ? ಮದೇವ್, ಈಗ ಏನು ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಈಗ ನಡೀತಾ ಇದೆ. ಏನು ಕಳೆದ 8 ದಿನಗಳಿಂದ ಮಳೆಗಾಲದ ಅಧಿವೇಶನ ನಡೀತಾ ಇದೆ. ಈ ಮಳೆಗಾಲದ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಬರಗಾಲ ದೊಡ್ಡ ಮಟ್ಟದಲ್ಲಿ ತಾಂಡವಾಡ್ತಾ ಇದೆ. ಕೆಲವೊಂದಷ್ಟು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಆಗಿದೆ. ಈ ಬಗ್ಗೆ ಚರ್ಚೆ ಆಗಬೇಕು, ಒಂದಷ್ಟು ಬೆಳೆ ಪರಿಹಾರ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯದಂತ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಜ್ವಲಂತ ಸಮಸ್ಯೆಯ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಲ್ಪಿಸುವಂತಹ ಕೆಲಸವನ್ನ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳು ಮಾಡಬೇಕಾಗಿತ್ತು. ಆದ್ರೆ ದುರಂತ ಅಂತಂದ್ರೆ, ಈಗ ಏನೋ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಕಳೆದ 8 ದಿನಗಳಿಂದ ಕಲಾಪಕ್ಕೆ ಅಡ್ಡಿಯಾಗಿ ನಿಂತಾ ಇದ್ದಾವೆ. ಏನು ಕಲಾಪ ಆರಂಭವಾದ ಮೊದಲ 2 ದಿನಗಳಲ್ಲಿ ಏನು ಸಭಾಪತಿ ಹಾಗೂ ಉಪಸಭಾಪತಿ ಆಯ್ಕೆ ಇತ್ತು, ಅದಾದ್ಮೇಲೆ ಸಂತಾಪ ಸೂಚನೆ ಇತ್ತು. ಇದು 2 ದಿನಗಳಿಗೆ ಅಂತ್ಯ ಆಯಿತು. ಸೋಮವಾರದಿಂದ ಶುಕ್ರವಾರದವರೆಗೆ ಸತತವಾಗಿ 4-5 ದಿನಗಳ ಕಲಾಪದಲ್ಲಿ ಬಹುತೇಕವಾಗಿ ನಾಗೇಂದ್ರ ಅವರ ವಿಚಾರಗಳನ್ನೇ ಇಟ್ಕೊಂಡು ಸರ್ಕಾರ ಹಾಗೂ ಆಡಳಿತ ವಿಪಕ್ಷಗಳು ಒಂದು ರೀತಿಯಾದಂತಹ ಅಗ್ಗಜಗ್ಗಾಟಕ್ಕೆ ಬಿದ್ದು, ಆಡಳಿತ ಪಕ್ಷಗಳು ನಾವು ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡೋಣ ಬನ್ನಿ ಅನ್ನುವಂತಹ ಮಾಹಿತಿ ಹೇಳಿದ್ರು. ಆದ್ರೆ ವಿಪಕ್ಷಗಳು ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ನಾವು ಬೇರೆ ವಿಚಾರ ಚರ್ಚೆ ಮಾಡಲ್ಲ, ನಾಗೇಂದ್ರ ರಾಜೀನಾಮೆಯನ್ನು ಕೊಡಿ, ಅದಾದ ನಂತರದಲ್ಲಿ ನೀವು ಚರ್ಚೆಯನ್ನು ಮುಂದುವರಿಸಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಈಗ ಸೋಮವಾರದಿಂದ ಏನೋ 2ನೇ ವಾರದ ಅಧಿವೇಶನ ಆರಂಭವಾಗುತ್ತೆ. ಆ ಅಧಿವೇಶನದಲ್ಲೂ ಸಹ ನಾಗೇಂದ್ರ ಅವರ ವಿಚಾರವನ್ನೇ ಇಟ್ಕೊಂಡು ನಾವು ಏನೋ ಪ್ರತಿಭಟನೆ ಮಾಡ್ತೀವಿ
ಮಾಡ್ತೀವಿ ಅನ್ನುವಂತಹ ಮಾತನ್ನು ವಿಪಕ್ಷಗಳು ಹೇಳಿದ್ದಾವೆ. ಇನ್ನು ವಿಪಕ್ಷಗಳು ಏನು ನಾಗೇಂದ್ರ ಅವರ ರಾಜೀನಾಮೆಗಾಗಿ ಒತ್ತಾಯಿಸಿ ಏನು ಚಿತ್ರದುರ್ಗದಿಂದ ಬಳ್ಳಾರಿ ಪಾದಯಾತ್ರೆ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದೆ. ಇದು ರಾಜ್ಯದ ಏನು ಬಿಜೆಪಿಯ ನಿರ್ಧಾರವಲ್ಲ, ಇದು ಕೇಂದ್ರದ ಹೈಕಮಾಂಡ್ ನಾಯಕರ ನಿರ್ಧಾರ ಅನ್ನುವಂತಹ ಮಾತುಗಳನ್ನ ಹೇಳಲಾಗ್ತಾ ಇದೆ. ಯಾಕಂದ್ರೆ ಏನು ಈ ಹಿಂದೆ ಬಳ್ಳಾರಿ ಗಣಿ ದಣಿಗಳ ವಿರುದ್ಧವಾಗಿ ಏನು ಅವತ್ತಿನ ಅಕ್ರಮ ಗಣಿಗಾರಿಕೆ ವಿರುದ್ಧವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಯನ್ನ ಮಾಡಿದ್ರು. ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟರ್ ತಂದುಕೊಟ್ಟಿತ್ತು ಹಾಗೂ ಬಿಜೆಪಿಯ ವಿರುದ್ಧ ಒಂದು ನೆಗೆಟಿವ್ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಅವತ್ತು ಕಾರಣವಾಗಿತ್ತು ಪಾದಯಾತ್ರೆ. ಅದೇ ಟ್ಯಾಕಲ್ ಅನ್ನ ಇವತ್ತು ಬಿಜೆಪಿ ನಾಯಕರು ಉಪಯೋಗಿಸಬೇಕು ಅನ್ನುವಂತಹ ಪ್ಲಾನ್ ನ ಮಾಡಿದ್ದಾರೆ. ಯಾಕಂದ್ರೆ ಬಳ್ಳಾರಿಯಲ್ಲಿ ಇವತ್ತು ಗಣಿದಣಿಗಳ ಆಟ ದೊಡ್ಡ ಮಟ್ಟದಲ್ಲಿ ಕಂಟ್ರೋಲ್ ಆಗಿದೆ. ಗಣಿದಣಿಗಳನ್ನ ಕೇಳೋರೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಆಗಿದೆ. ಆ ಒಂದು ಗಣಿದಣಿಗಳ ಒಂದು ಗತವೈಭವವನ್ನು ಮತ್ತೆ ಪ್ಲಾನ್ ಸ್ಥಾಪನೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಇದು ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಸೇರಿದಂತೆ ಏನು ಅವರ ಬೆಂಬಲಿಗರಿದ್ದಾರೆ, ಆ ಬೆಂಬಲಿಗರು ಒಂದಷ್ಟು ಇದಕ್ಕೆ ಸಪೋರ್ಟ್ ಅನ್ನ ಕೊಡ್ತಾರೆ ದೊಡ್ಡ ಮಟ್ಟದಲ್ಲಿ. ಆ ಒಂದು ಹಿನ್ನೆಲೆಯಲ್ಲಿ ಅದೇ ಸಿದ್ದರಾಮಯ್ಯನವರ ತಂತ್ರಗಾರಿಕೆಯನ್ನು ಉಪಯೋಗಿಸಿಕೊಂಡು ಇವತ್ತು ರಾಜ್ಯದಲ್ಲಿ ಬಿಜೆಪಿ ಕುಸಿಯುವ ಹಂತಕ್ಕೆ ಇದೆ. ಬಿಜೆಪಿಯ ಒಂದು ಪ್ರಾಬಲ್ಯ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಿರೋದ್ರಿಂದ ಆ ಪ್ರಾಬಲ್ಯವನ್ನ ಎತ್ತಿ ಹಿಡಿಬೇಕು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ನಾಗೇಂದ್ರ ಅವರ ವಿರುದ್ಧ ಒಂದು ರೀತಿಯಾದಂತಹ ವಿರೋಧಿ ಅಸ್ತ್ರವನ್ನ ಪ್ರಯೋಗ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಇದು ಬೃಹತ್ 15 ದಿನಗಳ ಪಾದಯಾತ್ರೆಗೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಏನು ಸೋಮವಾರದಿಂದ ಆರಂಭವಾಗುವಂತಹ 2ನೇ ವಾರದ ಅಧಿವೇಶನ ಶುಕ್ರವಾರ ಅಂತ್ಯವಾಗುತ್ತೆ. ಇದರ ಒಳಗಾಗಿ ಏನು ಅಧಿವೇಶನದ ಒಳಗಾಗಿ ಪಾದಯಾತ್ರೆಯ ದಿನಾಂಕವನ್ನ ಘೋಷಣೆ ಮಾಡಬೇಕು ಅನ್ನುವಂತಹ ಪ್ಲಾನ್ ನಡೀತಾ ಇದೆ. ಏನೋ ಬುಧವಾರ ಅಥವಾ ಗುರುವಾರದ ಒಳಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಕೇಂದ್ರದ ಒಂದಷ್ಟು ನಾಯಕರು ಬರ್ತಾರೆ. ಅವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಎಲ್ಲಿಂದ ಎಲ್ಲಿವರೆಗೆ ಮಾಡಬೇಕು, ರೂಟ್ ಮ್ಯಾಪ್ ಯಾವ ರೀತಿ ಇರಬೇಕು, ಯಾವೆಲ್ಲ ನಾಯಕರನ್ನ ಕರೆಸಬೇಕು ಅನ್ನುವಂತಹ ಒಂದು ಪ್ಲಾನ್ ನಡೆಯುತ್ತೆ. ಈ ಪಾದಯಾತ್ರೆಯ ಪ್ರಮುಖ ಅಜೆಂಡಾ ಆಗಿರೋದು SC ST ವೋಟ್ ಬ್ಯಾಂಕ್ ಹಾಗೂ ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ ಅನ್ನ ಒಗ್ಗೂಡಿಸಬೇಕು. ಕಾಂಗ್ರೆಸ್ SC ST ಗಳ ವಿರೋಧಿ ಅನ್ನುವಂತಹ ಅಣೆಪಟ್ಟಿಯನ್ನು ಕಟ್ಟಿ ಬಿಜೆಪಿಗೆ ಇದನ್ನು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಬೇಕು, ಕುಸಿಯುತ್ತಿರುವ ಬಿಜೆಪಿಯ ಪ್ರಾಬಲ್ಯವನ್ನು ಹೆಚ್ಚಿಸಬೇಕು ಅನ್ನುವಂತಹ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಮಾದೇವ್. ಓಕೆ ಹರ್ಷವರ್ಧನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.